Hello students, I am Vanaja Tondihar, lecturer in mathematics. ನಿಮಗೆ ಬಾಗಲಕೋಟೆ ಡಿಸ್ಟ್ರಿಕ್ನವರಿಗೆ ಸ್ಪೆಷಲಿ ಶನಿವಾರ ದಿನ PU2 ಮತ್ತು PU1 ಮಿಡ್ ಟರ್ಮ್ ಎಕ್ಸಾಮ್ಸ್ ಇರೋದ್ರಿಂದ ಸೊ ಆಲ್ರೆಡಿ ನಿಮಗೆ ಕೆಮಿಸ್ಟ್ರಿ ಎಕ್ಸಾಮ್ ಆದ ತಕ್ಷಣವೇ ಮ್ಯಾಥ್ಸ್ ಎಕ್ಸಾಮ್ ಇರೋದ್ರಿಂದ ಸೊ ನಿಮ್ಗೆ ಓದ್ಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೆ ನಾನು ಈ ಶಾರ್ಟ್ ವಿಡಿಯೋದಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿದರೆ ಈಸಿಲಿ 70 to 80 ಮಾರ್ಕ್ಸ್ ತೊಗೋಬೋದು ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣದಾದ ವಿಡಿಯೋ ಮಾಡಿದ್ದೀನಿ. ಸೊ ಇದನ್ನು ನೀವು ನೀಟಾಗಿ ಕಾನ್ಸಂಟ್ರೇಷನಿಂದ ನೋಡಿಕೊಂಡು ಯಾವ್ಯಾವ ಸಮ್ಸ್ನ ಪ್ರಾಕ್ಟೀಸ್ ಮಾಡಿದರೆ ನಿಮ್ಗೆ ಹೆಚ್ಚು ಮಾರ್ಕ್ಸ್ ಬರ್ಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡಿಕೊಂಡು ನೀವು ಹೆಚ್ಚು ಮಾರ್ಕ್ಸ್ ಎಕ್ಸಾಮಲ್ಲಿ ತೆಗಿಬೋದು. ಸೊ ಮಕ್ಕಳೇ ನೋಡಿ, ಇಲ್ಲಿ ನಾನು ಫಸ್ಟು PU2 ವಿದ್ಯಾರ್ಥಿಗಳಿಗಾಗಿ ಮಿಡ್ ಟರ್ಮ್ ಎಕ್ಸಾಮಿಗೆ ಯಾವ್ಯಾವೆಲ್ಲ ಟಾಪಿಕ್ ಇದೆ ಅನ್ನೋದನ್ನು ಫಸ್ಟ್ ನೋಡ್ಕೊಳ್ಳೋಣ. ಸೊ ನಿಮಗಿರೋದು ಟಾಪಿಕ್ಕು 8 ಟಾಪಿಕ್ಸ್ ಇದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು, ಮ್ಯಾಟ್ರಸಸ್, ಡಿಟರ್ಮಿನೆಂಟ್ಸ್ ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ವೆಕ್ಟರ್ಸ್ ಮತ್ತು ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್. ಓಕೆ, ಸೊ ಇದರಲ್ಲಿ ನಾವು ವೇಟೇಜ್ ವೈಸ್ ಮಾರ್ಕ್ಸನ್ನು ನೋಡ್ಕೊತ ಹೋಗೋಣ. ಫಸ್ಟ್ ಏನು ಮಾಡೋಣ ಅಂದರೆ ಪಾರ್ಟ್ ಇ ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಟಿ ಅಂದರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ 10 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಅಲ್ಲಿ 2 ಕ್ವಶನ್ ಬರೋದ್ರಿಂದ ಅದರಲ್ಲಿ 2ರಲ್ಲಿ ಒಂದು ಫುಲ್ ಕ್ವಶನ್ ಬರಿಬೇಕು, ಇಲ್ಲ 49 AB ಬರಿಬೇಕು, ಇಲ್ಲ 50 AB ಬರಿಬೇಕು. ಸೊ ಅದರಲ್ಲಿ ನಾವು 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಆಗಿ ಮತ್ತೆ ಆ ಕ್ವಶನ್ ಡಿವೈಡ್ ಆಗುತ್ತೆ. ಸೊ ಆ ಕ್ವಶನ್ನು ಯಾವ್ಯಾವ ಪಾಠದಿಂದ ಬರುತ್ತೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ 6 ಮಾರ್ಕ್ಸ್ ಕಾಲಮ್ ನೋಡ್ಬೋದು ಮಕ್ಕಳೇ. ಇಲ್ಲಿ ಆ್ಯಕ್ಚುಲಿ ಆ್ಯನ್ಯುವಲ್ ಎಕ್ಸಾಮಿಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಮತ್ತು ಇಂಟಿಗ್ರೇಷನ್ ಇದೆ. ಸೊ ಅದಕ್ಕಾಗಿ ನಿಮಗೆ 49A ಮತ್ತು 50A ಎರಡೂ ನಿಮಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮಿಂದಾನೇ ಬರ್ಬೋದು. ಸೊ ನೀವು ಎಕ್ಸಸೈಸ್ 12.1 ಮತ್ತು 12.2 ಎರಡನ್ನೂ ಕರೆಕ್ಟಾಗಿ ಪ್ರಿಪೇರ್ ಆದರೆ ನೀವು 49A 50A ಎರಡನ್ನೂ ಟಚ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಅದ್ರ ಜೊತೆಗೆ ಒಂದು 4 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಒಂದು ಕ್ವಶನ್ನು ಡಿಟರ್ಮಿನೆಂಟ್ಸಿಂದ ಬರುತ್ತೆ, ಇನ್ನೊಂದು ಕ್ವಶನ್ನು ಕಂಟಿನ್ಯೂಟಿಯಿಂದ ಬರುತ್ತೆ. ಕಂಟಿನ್ಯೂಟಿ ಎಕ್ಸಸೈಸ್ 5.1 ಇದೆ ಅಲ್ಲ, ಸೊ ಅಲ್ಲಿ ಸಮ್ ನಂಬರು 26 ಇಂದ ಹಿಡ್ಕೊಂಡು 30ವರೆಗೂ 26 to 30 ಈ ಕ್ವಶನ್ಸ್ನ ನೀವು ಪ್ರಿಪೇರ್ ಆದರೆ ಸೊ ಇಲ್ಲಿಂದ ಒಂದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಆ್ಯಂಡ್ ಎಕ್ಸಸೈಸ್ 4.2 ಡಿಟರ್ಮಿನೆಂಟ್ಸ್ ಇಂದ ಪ್ರಿಪೇರ್ ಆದರೆ ಇಲ್ಲಿಂದ ಒಂದು 4 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಸೊ ಟೋಟಲ್ ಆಗಿ LPP 2 ಎಕ್ಸಸೈಸು ಮತ್ತು ಕಂಟಿನ್ಯೂಟಿ 1 ಕ್ವಶನ್ನು ಆ್ಯಂಡ್ ಡಿಟರ್ಮಿನೆಂಟ್ಸ್ ಇವೆರಡು ಎಕ್ಸಸೈಸ್ ಪ್ರಿಪೇರ್ ಆದರೆ ನೀವು ಟೋಟಲಿ 10 ಮಾರ್ಕ್ಸ್ನ ಈಸಿಲಿ ತೆಗಿಬೋದು ಇಲ್ಲಿ. ಓಕೆ, ಸೊ ಇದು ರಿಲೇಟೆಡ್ ಟು ಪಾರ್ಟಿ ಆಯಿತು. ಆ್ಯಂಡ್ ಪಾರ್ಟಿನಲ್ಲಿ ಸಮ್ಟೈಮ್ಸ್ ಅವರು ಒಂದು LPP ಕ್ವಶನ್ ಕೇಳಿದರೆ ಒಂದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ತೆಗಿಯೋ ಚಾನ್ಸಸ್ ಇದೆ. ಆದರೆ ಮೋಸ್ಟ್ ಆಫ್ ದ 99% ದೇ ಮೇ ಆಸ್ಕ್ ಫ್ರಮ್ LPP ಓನ್ಲಿ. ಸೊ ಅದಕ್ಕೆ ನೀವು ಏನು ಮಾಡಿರಿ, LPP ಎಕ್ಸಸೈಸ್ ಎರಡನ್ನೂ ಪ್ರಿಪೇರ್ ಆಗಿರಿ 6 ಮಾರ್ಕ್ಸಿಗೆ. ಆ್ಯಂಡ್ ಅದರ ಜೊತೆಗೆ ಡಿಟರ್ಮಿನೆಂಟ್ಸ್ 4.2 ಆ್ಯಂಡ್ ಕಂಟಿನ್ಯೂಟಿ 5.1ನಲ್ಲಿ ಅದು 26 to 30 ಸಮ್ಸ್ ಇವಷ್ಟೇ ಪ್ರಿಪೇರ್ ಆದರೆ ಸಾಕು. ಸೊ ನೀವು ಟೋಟಲಿ 10 ಮಾರ್ಕ್ಸು ಈಸಿಲಿ ತೆಗಿಬೋದು. ಆ್ಯಂಡ್ ಇವಾಗ ನಾವು 5 ಮಾರ್ಕ್ಸ್ ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. ಆ್ಯಕ್ಚುಲಿ ನೋಡಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನಲ್ಲಿ 5 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮ್ಯಾಟ್ರಸಸ್ಸಿಂದ 1, ಡಿಟರ್ಮಿನೆಂಟ್ಸಿಂದ ಆ್ಯಂಡ್ ಕಂಟಿನ್ಯೂಟಿ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಂದ ಬರುತ್ತೆ 5 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಆಕ್ಚುಲಿ ಮಕ್ಕಳೇ ನೋಡಿ, 5 ಮಾರ್ಕ್ಸ್ ಕ್ವಶನ್ ಇವು 5 ಟಾಪಿಕ್ಸ್ ಇಂದ ಬರೋದ್ರಿಂದ ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು 5 ಮಾರ್ಕ್ಸ್ ಕ್ವಶನ್ ಏನಿದೆ ಅಲ್ಲ, ನಿಮಗೆ 2 ಕ್ವಶನ್ ಕೇಳುವಂಥ ಚಾನ್ಸಸ್ ಇದೆ. ಮ್ಯಾಟ್ರಿಸಸ್ ಇಂದನೂ 2 ಕ್ವಶನ್ಸ್ ಬರ್ಬೋದು 5 ಮಾರ್ಕ್ಸಿಗೆ. ಆ್ಯಂಡ್ ಡಿಟರ್ಮಿನೆಂಟ್ಸ್ ಇಂದನೂ 2 ಕ್ವಶನ್ ಬರ್ಬೋದು. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಇಂದನೂ ಕೂಡ 2 ಕ್ವಶನ್ ಬರ್ಬೋದು. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಂದನೂ ಕೂಡ 2 ಕ್ವಶನ್ ಬರ್ಬೋದು. ಸೊ ಟೋಟಲಿ ಇಲ್ಲೇ ಮಕ್ಕಳೇ ನಿಮಗೆ 10 ಕ್ವಶನ್ಸ್ ಕೇಳಿರ್ತಾರೆ. 10ನಲ್ಲಿ ನೀವು ಓನ್ಲಿ 6 ಬರಿಬೇಕು. ಸೊ ಇವಾಗ ನಾನು ಇದರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೀನಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿ 5 ಮಾರ್ಕ್ಸ್ ಕ್ವಶನು ಪೇಜ್ ನಂಬರ್ 15 ಇದೆ ಅಲ್ಲ, ಪಾರ್ಟ್ 1 ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ನಂಬರ್ 23, 24, 25 ಆ್ಯಂಡ್ ಎಕ್ಸಸೈಸ್ 1.3 ಇಂದ ಸಮ್ ನಂಬರ್ 7, 8, 9 ಇವಿಷ್ಟೇ 6 ಸಮ್ಸ್ನ ನೀವು ಪ್ರಿಪೇರ್ ಆಗಿಬಿಟ್ರೆ, ಅಂದರೆ ಇವು ಸಮ್ಸ್ ಏನಿದ್ದಾವೆ, ಫೈಂಡ್ ವೆದರ್ ದ ಫಂಕ್ಷನ್ ಈಸ್, ಡಿಟರ್ಮೈನ್ ವೆದರ್ ದ ಫಂಕ್ಷನ್ ಈಸ್ 1, 1 ಆ್ಯಂಡ್ ಆನ್ ಟು ಫೈಂಡ್ ಇಟ್ಸ್ ಇನ್ವರ್ಸ್ ಅಂತ ಇದೆ. ಇದೇ ಸೇಮ್ ಕಾನ್ಸೆಪ್ಟ್ ಮೇಲೆ ಮಕ್ಕಳೇ 5 ಮಾರ್ಕ್ಸ್ ಇಂದು 2 ಕ್ವಶನ್ಸ್ ಬರೋ ಚಾನ್ಸಸ್ ಇದಾವೆ. ಓಕೆ, ಆ್ಯಂಡ್ ಮ್ಯಾಟ್ರಿಸಸ್ ಇಂದ 5 ಮಾರ್ಕ್ಸ್ ಕ್ವಶನು ಪೇಜ್ ನಂಬರ್ 76 ಇಂದ ಎಕ್ಸಾಂಪಲ್ ನಂಬರ್ 16, ಎಕ್ಸಾಂಪಲ್ ನಂಬರ್ 17, ಎಕ್ಸಾಂಪಲ್ ನಂಬರ್ 18. ಸೊ ಆ್ಯಂಡ್ ಎಕ್ಸಸೈಸು 3.2 ಇಂದ ಸಮ್ ನಂಬರ್ 16 ನೋಡ್ಕೊಳ್ಳಿ. ಎಕ್ಸಸೈಸ್ 3.3 ಇಂದ ಈ ಟೈಪ್ ಸಮ್ ಇದೆ ನೋಡಿ, AB ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು B ಟ್ರಾನ್ಸ್ಪೋಸ್ ಇಂಟು A ಟ್ರಾನ್ಸ್ಪೋಸ್. ಸೊ ಅದು 5th ಕ್ವಶನ್ ಇದೆ. ಎಕ್ಸಸೈಸ್ 3.3 ಅಲ್ಲಿ 5th ಕ್ವಶನ್ ಅಲ್ಲಿ 1 ಮತ್ತು 2 2
ಸಮ್ ಇದಾವೆ ಇದರಲ್ಲಿ. ಸೊ ಎರಡು ಸಮ್ಮಲ್ಲೂ ನಾವು ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಪ್ರೂವ್ ಮಾಡೋ ಸಮ್ಮೆ ಇದೆ. ಸೊ ಮ್ಯಾಟ್ರಿಸಸ್ ಇಂದ ಇಷ್ಟು ಸಮ್ಸ್ ಪ್ರಿಪೇರ್ ಆದರೆ ಇಲ್ಲಿಂದ 2 ಕ್ವಶನ್ 5 ಮಾರ್ಕ್ಸಿಗೆ ಬರುತ್ತೆ. ಆ್ಯಂಡ್ ಅಗೇನ್ ಸಿಮಿಲರ್ಲಿ ಡಿಟರ್ಮಿನೆಂಟ್ಸ್ 5 ಮಾರ್ಕ್ಸಿಗೆ ಎಕ್ಸಸೈಸ್ 4.6 ಎಕ್ಸಸೈಸ್ 4.6ನ ನೀವು ಅದರಲ್ಲಿ ಸಮ್ ನಂಬರ್ 11, 12, 13, 14, 15, 16 ಸೊ ಈ ಟೈಪ್ ಕಾನ್ಸೆಪ್ಟ್ ಇರೋ ಸಮ್ಸ್ನ ನೀವು ಪ್ರಿಪೇರ್ ಆಗಿಬಿಟ್ರೆ ಈಸಿಲಿ ನಿಮಗೆ ಇಲ್ಲಿ 2 ಅಥವಾ 1 ಕ್ವಶನ್ ಬರ್ಬೋದು. ಆಕ್ಚುಲಿ ಮ್ಯಾಟ್ರಿಸಸ್ ಮತ್ತು ಡಿಟರ್ಮಿನೆಂಟ್ಸ್ ಇಂದ ಟೋಟಲಿ 4 ಕ್ವಶನ್ ಬರುತ್ತೆ. ವೆದರ್ ದೇ ಮೇ ಆಸ್ಕ್ ಮ್ಯಾಟ್ರಿಸಸ್ 3 ಕ್ವಶನ್, ಡಿಟರ್ಮಿನೆಂಟ್ 1 ಕ್ವಶನ್, ಇಲ್ಲ ಮ್ಯಾಟ್ರಿಸಸ್ 2 ಡಿಟರ್ಮಿನೆಂಟ್ಸ್ 2 ಕ್ವಶನ್ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಂತರೂ ನೀವು ಫೈಂಡ್ ಮಾಡ್ಬೋದು. ಸಾಲ್ವ್ ದ ಇಕ್ವೇಶನ್ ಅಂತ ಬರುತ್ತೆ. ಸಾಲ್ವ್ ದ ಇಕ್ವೇಶನ್ ಅಂತಂದ್ರೆ ಎಕ್ಸ್ ವೈ ಝೆಡ್ ವ್ಯಾಲ್ಯೂಸ್ನ ಫೈಂಡ್ ಮಾಡಬೇಕು. ದ್ಯಾಟ್ ಎ ಎಕ್ಸ್ ಇಸ್ ಈಕ್ವಲ್ ಟು ಬಿ ಅಂತ ಬರೆದಿರ್ತೀವಿ. ಎಕ್ಸ್ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಇರುತ್ತೆ. ಸೊ ಯೂಸಿಂಗ್ ದ್ಯಾಟ್ ಕಾನ್ಸೆಪ್ಟ್ ಅಂಥದ್ದು 1 ಸಮ್ ಅಥವಾ 2 ಸಮ್ ಬರ್ಬೋದು. ಟೋಟಲಿ ಮಕ್ಕಳೇ ನೋಡ್ರಿ, ಈ 3 ಟಾಪಿಕ್ಗೆ ಪ್ರಿಪೇರ್ ಆಗಿಬಿಟ್ರೆ ನೀವು 5 ಮಾರ್ಕ್ಸಿಗೆ 6 ಕ್ವಶನ್ ಟಚ್ ಆಗುತ್ತೆ. ಆ್ಯಕ್ಚುಲಿ ನೋಡ್ರಿ, ನಾವು 10 ಕ್ವಶನಲ್ಲಿ ಬರಿಬೇಕಾಗಿದ್ದು 6. ಓಕೆ, ಸೊ ಅದಕ್ಕೆ ಇವು 3 ಪರ್ಫೆಕ್ಟ್ ಮಾಡಿದ್ರು 6 ಟಚ್ ಆಗ್ತಾವೆ. ರಿಸ್ಕ್ ಬೇಡ ಅಂತಂದ್ರೆ ಡಿಫ್ರೆನ್ಷಿಯೇಷನ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್ ಇದೆಯಲ್ಲ ಕಾನ್ಸೆಪ್ಟ್, ಅದರಲ್ಲಿ 5 ಮಾರ್ಕ್ಸು. ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಈ ಕಾನ್ಸೆಪ್ಟ್ ಮೇಲೆ ನಿಮಗೆ ಸಮ್ಸ್ ಬರ್ತವೆ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ದ್ಯಾಟ್ ಈಸ್ ಎಕ್ಸಸೈಸ್ 5.7 ಇಲ್ಲಿಂದ ಸಮ್ ನಂಬರ್ 11ರಿಂದ 17 ಓದ್ಕೊಳ್ಳಿ. ಇಲ್ಲ ಅದರ ಜೊತೆಗೆ ಪೇಜ್ ನಂಬರ್ 182 ಅಲ್ಲಿ ಎಕ್ಸಾಂಪಲ್ ನಂಬರ್ 38, 39, 40 ಮತ್ತು 41 ಇವನ್ನ ಪ್ರಿಪೇರ್ ಆಗಿ. ಓಕೆ, ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಮಿಸಲೇನಿಯಸ್ನಲ್ಲಿ ಪೇಜ್ ನಂಬರ್ 192 ಅಲ್ಲಿ ಎಕ್ಸಾಂಪಲ್ ಅಲ್ಲ, ಇದು ಆ್ಯಕ್ಚುಲಿ ಸಮ್ 23. ಓಕೆ, ಸಮ್ 23 ಇವನ್ನಷ್ಟು ಪ್ರಿಪೇರ್ ಆದರೆ ಇಲ್ಲಿ 2 ಸಮ್, ಇದಂತೂ ಮೋಸ್ಟ್ ಈಸಿ ಇದೆ ಮಕ್ಕಳೇ. ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಸಮ್ಸ್ನ ಮಾಡೋದು. ಇಲ್ಲಿಂದ 2 ಕ್ವಶನ್ ಫಿಕ್ಸ್ ಅಂತೂ ಬರುತ್ತೆ. ಆ್ಯಂಡ್ ಅಗೇನ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್, AOD ಅಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್. ಸೊ ಇಲ್ಲಿ 5 ಮಾರ್ಕ್ಸ್ ಕ್ವಶನ್ ಎಕ್ಸಸೈಸ್ 6.1 ನೀವು ಕಂಪ್ಲೀಟ್ ಆಗಿ ಪ್ರಿಪೇರ್ ಆಗಿಬಿಟ್ರೆ ನಿಮಗೆ ಇಲ್ಲಿ 2 ಕ್ವಶನ್ ಬರೋ ಚಾನ್ಸಸ್ ಇದೆ. ಸೊ ಟೋಟಲಿ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಅದು ಇಲ್ಲೆಲ್ಲ 5 ಮಾರ್ಕ್ಸ್ ಕ್ವಶನ್ ನೋಡಿ, ಈ ಲಿಸ್ಟಲ್ಲಿ 5 ಮಾರ್ಕ್ಸ್ ಎಲ್ಲ 10 ಕ್ವಶನ್ಸೂ ಕರೆಕ್ಟ್ ಆಗಿ ಬರ್ತವೆ ಈ ಲಿಸ್ಟಿಂದ. ಸೊ ಇದರಲ್ಲಿ ನೀವು ಜಸ್ಟ್ 6 ಕ್ವಶನ್ ಅನ್ನ ಬರಿಬೇಕು. ಸೊ ಟೋಟಲಿ ಇವಾಗ 10 ಮಾರ್ಕ್ಸ್ ಇಂದು 1 ಫುಲ್ ಕ್ವಶನ್ ಆಯಿತು, ಪ್ಲಸ್ 5 ಮಾರ್ಕ್ಸ್ ಇಂದು 30 ಮಾರ್ಕ್ಸ್, 5 ಮಾರ್ಕ್ಸ್ ಇಂದು 6 ಕ್ವಶನ್ ಆಯಿತು. ಸೊ ಟೋಟಲಿ 30 ಮಾರ್ಕ್ಸ್ ಆಯಿತು ಮಕ್ಕಳೇ. 30 + 10 ಇವಾಗ ನಿಮ್ಗೆ 40 ಮಾರ್ಕ್ಸ್ ಬಂತು ಇಲ್ಲಿಂದ. ಸೊ ಅಗೇನ್ ಇವಾಗ ನಾವು 3 ಮಾರ್ಕ್ಸಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋಣ. 3 ಮಾರ್ಕ್ಸ್ ಆ್ಯಕ್ಚುಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಆನ್ಯುವಲ್ ಎಕ್ಸಾಮಿಗೆ 1 ಕ್ವಶನ್ ಬರುತ್ತೆ. ಬಟ್ ಇಲ್ಲಿ ನಿಮಗೆ ಮಿಡ್ ಟರ್ಮ್ ಇರೋದ್ರಿಂದ 1 to 3 ಕ್ವಶನ್ಸು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಬರ್ಬೋದು. ಸೊ ಇಲ್ಲಿ ಎಕ್ಸಸೈಸ್ 1.1 ಮತ್ತು ಎಕ್ಸಸೈಸ್ 1.4 ಬೈನರಿ ಆಪರೇಷನ್ಸ್ ಇದೆಯಲ್ಲ, ಇದನ್ನ ಪ್ರಿಪೇರ್ ಆಗಿಬಿಟ್ರೆ ನಿಮಗೆ 3 ಮಾರ್ಕ್ಸಿನ ಕ್ವಶನ್ ಟಚ್ ಆಗುತ್ತೆ. ಓಕೆ, ಅಂದರೆ ಅವರು ಒಂದು ರಿಲೇಷನ್ ಕೊಟ್ಟಿರ್ತಾರೆ, ಯು ಶುಡ್ ಚೆಕ್ ವೆದರ್ ದ ರಿಲೇಷನ್ ಈಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅನ್ನೋಂಥ ಕ್ವಶನ್ಸ್ ಬಂದಿರ್ತವೆ. ಓಕೆ, ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಂದ ಎಕ್ಸಸೈಸ್ 1.1 ಪ್ರಿಪೇರ್ ಆದರೆ ನೀವು 1 ಮಾರ್ಕ್ ಕ್ವಶನ್ ಟಚ್ ಆಗುತ್ತೆ ಮತ್ತು 3 ಮಾರ್ಕ್ಸ್ ಕ್ವಶನ್ ಟಚ್ ಆಗುತ್ತೆ ಇಲ್ಲಿ. ಆ್ಯಂಡ್ ಅಗೇನ್ 3 ಮಾರ್ಕ್ಸ್ ಕ್ವಶನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದ ಇಲ್ಲಿ ಮಕ್ಕಳೇ ನೋಡಿ ಇರೋದು 2 ಎಕ್ಸಸೈಸ್ ಇದೆ, 2.1 ಮತ್ತು 2.2. ಸೊ ಈ 2 ಎಕ್ಸಸೈಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆದರೆ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ನೋಡಿ ಇದು ಮಿನಿಮಮ್ 1 to 3 ಕ್ವಶನ್ಸ್ 3 ಮಾರ್ಕ್ಸಿಗೆ ಬರ್ಬೋದು. ಓಕೆ, ಆ್ಯಂಡ್ 2 ಮಾರ್ಕ್ಸಿಗೆ 2 ಕ್ವಶನ್ ಬರುತ್ತೆ, 1 ಮಾರ್ಕಿಂಗ್ 2 ಕ್ವಶನ್ ಬರುತ್ತೆ. ಸೊ ಮಿನಿಮಮ್ ನಿಮಗೆ ಇಲ್ಲಿ ನೋಡಿ ಇದು 2 ಮಾರ್ಕ್ಸು, ಇದು 4, ಟೋಟಲಿ 6 ಪ್ಲಸ್ ಇಲ್ಲಿ 2 ಕೇಳಿದ್ರೆ 6, 12 ಆರ್ 18 ಮಾರ್ಕ್ಸ್, ಮಿನಿಮಮ್ 18 ಮಾರ್ಕ್ಸ್ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದ 2.1 ಮತ್ತು 2.2 2 ಪ್ರಿಪೇರ್ ಆದರೆ ಬರುತ್ತೆ ಈಸಿಲಿ. ಆ್ಯಕ್ಚುಲಿ ಆನ್ಯುವಲ್ ಎಕ್ಸಾಮ್ ವೇಟೇಜು 8 ಮಾರ್ಕ್ಸ್ ಇದೆ. ಸೊ ಮಿಡ್ ಟರ್ಮ್ ಅಲ್ಲಿ ಮಿನಿಮಮ್ ನಿಮಗೆ 12 to 18 ಮಾರ್ಕ್ಸ್ ಬರೋ ಚಾನ್ಸಸ್ ಇದೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಆ್ಯಂಡ್ ಮ್ಯಾಟ್ರಿಸಸ್ ಆಲ್ರೆಡಿ ನಾ 5 ಮಾರ್ಕ್ಸ್ ಇದೆಲ್ಲ ಹೇಳಿದೆ. ಆ್ಯಂಡ್ ಮ್ಯಾಟ್ರಿಸಸ್ನಲ್ಲಿ 3 ಮಾರ್ಕ್ಸ್ ಕ್ವಶನ್ನು 1 ಕ್ವಶನ್ ಇಲ್ಲ 3 ಕ್ವಶನ್ಸ್ವರೆಗೂ ಬರ್ಬೋದು. 1 ಕ್ವಶನ್ 2 ಕ್ವಶನ್ ಆರ್ 3 ಕ್ವಶನ್ಸ್ ದೇ ಮೇ ಆಸ್ಕ್ ಫ್ರಮ್ ದ ಮ್ಯಾಟ್ರಿಸಸ್ ಫಾರ್ 3 ಮಾರ್ಕ್ಸ್. ಓಕೆ, ಸೊ ಇಲ್ಲಿ ನೀವು ಎಕ್ಸಸೈಸ್ 3.4 ಇದೆಯಲ್ಲ, ಫೈಂಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಷನ್ ಅಂಥದ್ದು 1 ಸಮ್ ಬರೋ ಚಾನ್ಸಸ್ ಇದೆ. ಇಲ್ಲ ಎಕ್ಸ್ಪ್ರೆಸ್ ದ ಗಿವನ್ ಮ್ಯಾಟ್ರಿಸಸ್ ಆಸ್ ಎ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕಿಮೆಟ್ರಿಕ್ ಮ್ಯಾಟ್ರಿಸಸ್, ಆ ಟೈಪ್ ಸಮ್ ಬರೋ ಚಾನ್ಸಸ್ ಇದೆ. ಸೊ ಆ ಟೈಪ್ ಸಮ್ಸ್ ನೀವು ಪ್ರಿಪೇರ್ ಆದರೆ ಇಲ್ಲಿ 1 ಅಥವಾ 2 ಕ್ವಶನ್ ಅನ್ನು ನೀವು 3 ಮಾರ್ಕ್ಸಿಗೆ ಟಚ್ ಮಾಡಬಹುದು. ಡಿಟರ್ಮಿನೆಂಟ್ಸ್ ಅಂತೂ 3 ಮಾರ್ಕ್ಸ್ ಕ್ವಶನ್ ಬರುವುದಿಲ್ಲ. ಆ್ಯಂಡ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿಯಲ್ಲಿ
3 ಮಾರ್ಕ್ಸಿಂದು 2 ಕ್ವಶನ್ಸ್ ಎನ್ಯುವಲ್ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ಇಲ್ಲಿ ಆಬ್ವಿಯಸ್ಲಿ 2 ಬರಲೇಬೇಕು. 2 ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಆಗಿ 3 ಕ್ವಶನ್ಸು ಬರ್ಬೋದು. ಸೊ ಇಲ್ಲಿ 1 ಕ್ವಶನ್ ಅಂತೂ ಮಕ್ಕಳೇ ಎಕ್ಸಸೈಸ್ 5.8 ಇಂದ ಅವರು ವೆರಿಫೈ ದ ಮೀನ್ ವ್ಯಾಲ್ಯೂ ಥೇರಮ್ ಇಲ್ಲ ವೆರಿಫೈ ರೋಲ್ಸ್ ಥೇರಮ್ ಅಂತ ಕೇಳ್ಬೋದು ಎಕ್ಸಸೈಸ್ 5.8 ಇಂದ. ಅಥವಾ ಅವರು ಫೈಂಡ್ ಡಿವೈ ಬೈ ಡಿ ಎಕ್ಸ್ ಫ್ರಮ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಕೇಳ್ಬೋದು, ಇಲ್ಲ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕೇಳ್ಬೋದು. ಇಲ್ಲಿ ಡಿಫ್ರೆನ್ಷಿಯೇಷನ್ ನಿಮ್ಗೆ ಎಲ್ಲ ಫಾರ್ಮುಲಾಸ್ ಬಂದರೆ ಮಕ್ಕಳೇ ಸೊ ಆರಾಮ್ಸೆ ನೀವು ಕಂಟಿನ್ಯೂ ಡಿಫ್ರೆನ್ಷಿಯಬಿಲಿಟಿಲಿ ಬರುವಂಥ ಎನ್ಯುವಲ್ ಎಕ್ಸಾಮಿಗೆ 20 ಮಾರ್ಕ್ಸ್ ಇದೆ ನೋಡಿ ಇದು ವೇಟೇಜ್. ಆ್ಯಂಡ್ ಇವಾಗ ನಮಗೆ ಮಿಡ್ ಟರ್ಮಿಗೆ ಮಿನಿಮಮ್ 30 ಮಾರ್ಕ್ಸ್ವರೆಗೂ ನಾವು ವೇಟೇಜನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿಂದ. ಓಕೆ, ಸೊ ಅದಕ್ಕೆ ನೀವು ಫಾರ್ಮುಲಾಸ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾಸ್ ಎಲ್ಲ ಬಂದರೆ ಈಸಿಲಿ ಎಲ್ಲ ಸಮ್ಸ್ನು ಮಾಡ್ಬೋದು ನೀವು ಇಲ್ಲಿ. ಓಕೆ, ಸೊ ನೆಕ್ಸ್ಟು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸು ಇಲ್ಲಿನೂ 1 ಕ್ವಶನ್ ಅಂತೂ ಎನ್ಯುವಲ್ ಎಕ್ಸಾಮಿಗೆ ಫಿಕ್ಸ್ ಬರುತ್ತೆ. ಅದರ ಜೊತೆಗೆ ಇಲ್ಲಿ ಮಿಡ್ ಟರ್ಮ್ ಇರೋದ್ರಿಂದ 1 ಕ್ವಶನ್ನು ಇಲ್ಲ 3 ಕ್ವಶನ್ಸು 3 ಮಾರ್ಕ್ಸಿಗೆ ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ಬರುವಂಥ ಸಮ್ಸು ಮ್ಯಾಕ್ಸಿಮಾ ಮಿನಿಮಾ ಮೇಲೆ ಆಗಿರ್ಬೋದು, ಇಲ್ಲ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ ಆಗಿರ್ಬೋದು, ಇಲ್ಲ ಇನ್ನೊಂದು ಕ್ವಶನ್ನು ಸ್ಲೋಪ್ ಆಫ್ ಎ ಟ್ಯಾಂಜೆಂಟ್ ಅದ್ರ ಮೇಲೆ ಬರುವಂಥ ಚಾನ್ಸಸ್ ಇದೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಮೇಲೆ. ಓಕೆ, ಆ್ಯಂಡ್ ಅಗೇನ್ ವೆಕ್ಟರ್ಸ್ ಮೇಲೆ 2 ಕ್ವಶನ್ ಬರೋ ಚಾನ್ಸಸ್ ಇದೆ. 3 ಮಾರ್ಕ್ಸಿಗೆ 2 ಕ್ವಶನ್ ಬರ್ಬೋದು, ಇಲ್ಲ 1 ಬರ್ಬೋದು, ಇಲ್ಲ 3 ಕ್ವಶನ್ಸು ಬರೋ ಚಾನ್ಸಸ್ ಇದೆ. ಸೊ ಇಲ್ಲಿ ಏನು ಮಾಡ್ಬೇಕು ಮಕ್ಕಳೇ, ವೆಕ್ಟರ್ಸ್ನ ನೀವು 10.1 ಇಂದ 10.4 ಆ್ಯಕ್ಚುಲಿ ಇದು ವೆಕ್ಟರ್ಸ್ ಈಸಿ ಟಾಪಿಕ್ ಇದೆ. ಸೊ ಇದನ್ನು ನೀವು 4 ಎಕ್ಸಸೈಸನ್ನು ಮಾಡಿಕೊಂಡ್ರೆ ನೀವು ಆರಾಮ್ಸೆ ಇವು 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಎಲ್ಲನೂ ಟಚ್ ಆಗೋ ಚಾನ್ಸಸ್ ಇದೆ. ಸೊ ಇನ್ನೊಂದು ಇದ್ರ ಜೊತೆಗೆ ಏನು ಮಾಡಬೇಕಂದ್ರೆ ನೀವು ಸಪ್ಲಿಮೆಂಟರಿ ಮಟೀರಿಯಲ್ ಅಂತ ಇದೆ ನಿಮ್ಮದು ಪಾರ್ಟ್ 2 ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಮತ್ತು ಕೋಪ್ಲೇನಾರಿಟಿ ಆಫ್ ದ 3 ವೆಕ್ಟರ್ಸ್ ಅಂತ ಇದೆ. ಈ ಕಾನ್ಸೆಪ್ಟ್ ಅನ್ನ ನೀವು ಪೇಜ್ ನಂಬರ್ 616 ಇಂದ ಹಿಡ್ಕೊಂಡು 622 ವರೆಗೂ ಇಲ್ಲಿ ಸಾಲ್ಡ್ ಇರುವಂತ ಸಮ್ಸ್ ಅಷ್ಟೇ ಮಾಡ್ಕೊಳ್ಳಿ ಮಕ್ಕಳೇ. ಅದು 3 ಮಾರ್ಕ್ಸಿಗೆ 1 ಸಮ್ ಬರುವಂತ ಚಾನ್ಸಸ್ ಇದೆ ವೆಕ್ಟರ್ಸ್ ಕಾನ್ಸೆಪ್ಟ್ ಇಂದ. ಓಕೆ, ಅಂಡ್ LPP ಅಲ್ಲಿ ಅಂತೂ 5 ಮಾರ್ಕ್ಸ್ ಬರಲ್ಲ, 3 ಮಾರ್ಕ್ಸ್ ಬರಲ್ಲ, 6 ಮಾರ್ಕ್ಸ್ ಅಂತೂ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಅಂಡ್ ಇವಾಗ 2 ಮಾರ್ಕ್ಸ್ ಸಮ್ಸ್ ನೋಡೋದಾದ್ರೆ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಇಲ್ಲಿ 2 ಸಮ್ಸ್ ಬರುವ ಚಾನ್ಸಸ್ ಇದೆ. 2 ಕ್ವಶನ್ಸ್ ಅಂದ್ರೆ ಒಂದು ಫಂಕ್ಷನ್ ಕೊಡ್ತಾರೆ ಅವರು, ಚೆಕ್ ವೆದರ್ ದ ಫಂಕ್ಷನ್ ಈಸ್ 1 ಆನ್ ಟು ಕೇಳ್ಬೋದು, ಇಲ್ಲ ಒಂದು ಬೈನರಿ ಆಪರೇಷನ್ ಕೊಡ್ಬೋದು, ಅದು ಚೆಕ್ ವೆದರ್ ದ ಬೈನರಿ ಆಪರೇಷನ್ ಈಸ್ ಕಮ್ಯುಟೇಟಿವ್ ಅಸೋಸಿಯೇಟಿವ್ ಅಂತ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಅಂತೂ ನಾವು ಆಲ್ರೆಡಿ ಹೇಳಿದೆ. 2 ಎಕ್ಸಸೈಸ್ ಪ್ರಿಪೇರ್ ಆದರೆ ನೀವು ಆಲ್ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ನು ಟಚ್ ಮಾಡ್ಬೋದಂತ. ಆ್ಯಂಡ್ ಮ್ಯಾಟ್ರಿಸಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರುವುದಿಲ್ಲ, ಡಿಟರ್ಮಿನೆಂಟ್ಸ್ ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಇಲ್ಲಿ ಏನು ಕೇಳ್ಬೋದಂದ್ರೆ ಮಕ್ಕಳೇ, ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಬೈ ಡಿಟರ್ಮಿನೆಂಟ್ಸ್ ಮೆಥಡ್, ಆರ್ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್ by determinants method, or find the equation of a line by using determinant method. ಈ ತರ ಸಮ್ಸ್ ನ ಡಿಟರ್ಮಿನೆಂಟ್ಸ್ ನಲ್ಲಿ ಕೇಳೋ ಚಾನ್ಸಸ್ ಇದೆ. ಅಂಡ್ ಕಂಟಿನ್ಯೂ ಡಿಫರೆನ್ಷಿಯಬಿಲಿಟಿ ಆಲ್ರೆಡಿ ಹೇಳಿದೆ ನಿಮಗೆ. ಇಲ್ಲೆಲ್ಲ ಬರೋ ಕ್ವಶನ್ಸು ಫೈಂಡ್ ಡಿವೈ ಬೈ ಡಿ ಎಕ್ಸ್ ಇದೆ. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ನಾವು ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಕಲ್ತಿದ್ದೀವಿ ಆಲ್ರೆಡಿ. ಸೊ ಎಲ್ಲ ಫಾರ್ಮುಲಾಸ್ನು ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿದ್ರಿ ಅಂದರೆ ಈ 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಎಲ್ಲ ಕರೆಕ್ಟಾಗಿ ಟಚ್ ಆಗ್ತವೆ. ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಅಲ್ಲಿ 2 ಕ್ವಶನ್ನು 2 ಮಾರ್ಕ್ಸಿಂದು 1 ಕ್ವಶನ್ನು ಇಲ್ಲ 2 ಇಲ್ಲ 3 ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಇಲ್ಲಿನೂ ಸೇಮ್ ಮಕ್ಕಳೇ, ಸ್ಲೋಪ್ ಆಫ್ ದ ಟ್ಯಾಂಜೆಂಟು, ಮ್ಯಾಕ್ಸಿಮಾ ಮಿನಿಮಾ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆ ಥರದ ಕ್ವಶನ್ಸ್ನ ಇಲ್ಲಿ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ ವೆಕ್ಟರ್ಸ್ ಅಂತೂ ಆಲ್ರೆಡಿ ಹೇಳಿದೆ ನಿಮಗೆ 10.1 ಇಂದ 10.4 2 ಮಾರ್ಕ್ಸಿಗೆ ಫೈಂಡ್ ದ ಏರಿಯಾ ಆಫ್ ಪ್ಯಾರಲೋಗ್ರಾಮ್, ಅದೇ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು, ಮಾಡ್ ಆಫ್ A ಕ್ರಾಸ್ B ಆ ಥರದ್ದೆಲ್ಲ ಸಮ್ಸನ್ನು ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ LPP ಅಲ್ಲಿ 2 ಮಾರ್ಕ್ಸ್ ಕ್ವಶನ್ ಬರೋ ಚಾನ್ಸಸ್ ಇಲ್ಲ, 2 ಮಾರ್ಕ್ಸ್ ಕ್ವಶನ್ ಬರೋದೇ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ 1 ಮಾರ್ಕಿಗೆ 2 ಕ್ವಶನ್ ಬರ್ಬೋದು. 1 ಕ್ವಶನ್ ಏನು ಬರುತ್ತೆ ಮಕ್ಕಳೇ, ಅವ್ರು ಕೇಳ್ತಾರೆ ನಿಮಗೆ, ಗಿವ್ ಆನ್ ಎಕ್ಸಾಂಪಲ್ ಆಫ್ ಎ ರಿಲೇಷನ್ ವಿಚ್ ಈಸ್ ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಬಟ್ ನಾಟ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್, ಈ ಥರದ್ದು 1 ಕ್ವಶನ್ ಬರ್ಬೋದು. ಇನ್ನೊಂದು ಕ್ವಶನ್ ಒಂದು ಅವರು ಬೈನರಿ ಆಪರೇಷನ್ ಕೊಟ್ಟಿರ್ತಾರೆ, ದೇ ವಿಲ್ ಆಸ್ಕ್ ವೆದರ್ ಗಿವನ್ ಸ್ಟಾರ್ ಇಸ್ ಅ ಬೈನರಿ ಆರ್ ನಾಟ್ ಅಂತ ಕ್ವಶನ್ ಬರೋ ಚಾನ್ಸಸ್ ಇದೆ. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ 1 ಕ್ವಶನ್ ಫೈಂಡ್ ದ ಡೊಮೈನ್ ಆಫ್ ರೈಟ್ ದ ಡೊಮೈನ್ ಆಫ್ ದ ಸೈನ್ ಇನ್ವರ್ಸ್ ಫಂಕ್ಷನ್ ಆರ್ ರೈಟ್ ದ ರೇಂಜ್ ಆಫ್ ದ ಸೈನ್ ಇನ್ವರ್ಸ್ ಫಂಕ್ಷನ್. ಓಕೆ, ರೇಂಜ್ ಅಂತ ಕೇಳುವುದಿಲ್ಲ ಅವರು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಕೇಳ್ತಾರೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಫಾರ್ ಸೈನ್ ಇನ್ವರ್ಸ್, ಕಾಸ್ ಇನ್ವರ್ಸ್, ಟ್ಯಾನ್ ಇನ್ವರ್ಸ್. ಸೊ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಎಲ್ಲ ಡೊಮೈನ್ ಮತ್ತು ರೇಂಜನ್ನು ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇನ್ನೊಂದು ಮಾರ್ಕ್ಸಿಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ 1/2, ಸೈನ್ ಇನ್ವರ್ಸ್ 1/2, ಸೈನ್ ಇನ್ವರ್ಸ್ √2 ಇಂಥ ಸಮ್ಸ್ನ ಕೇಳ್ಬೋದು ಅವರು. ಆ್ಯಂಡ್ ಮ್ಯಾಟ್ರಿಸಸ್ಸು 1 ಮಾರ್ಕ್ಸಿನ ಕ್ವಶನ್ನು ದೇ ಮೇ ಆಸ್ಕ್ ಡೆಫಿನಿಷನ್, ಡಿಫೈನ್ ಅ ಕಾಲಮ್ ಮ್ಯಾಟ್ರಿಕ್ಸ್, ಡಿಫೈನ್ ಅ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಡಿಫೈನ್ ಅ ಡಯಾಗೋನಲ್ ಮ್ಯಾಟ್ರಿಕ್ಸ್ ಅಂತ ಕ್ವಶನ್ ಕೇಳ್ಬೋದು. ಇಲ್ಲಾಂದರೆ 1 ಮಾರ್ಕ್ಸಿನ ಕ್ವಶನ್ನು ಡಿಫ್ರೆಂಟ್ ಎಕ್ಸಸೈಸಿಂದ ಕೇಳೋ ಚಾನ್ಸಸ್ ಇದೆ ಇಲ್ಲಿ.
ಆ್ಯಂಡ್ ಡಿಟರ್ಮಿನೆಂಟ್ಸಿಂದನೂ ಕೂಡ 1 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದನೂ 2 ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಮಕ್ಕಳೇ. ಇಲ್ಲಿ ಫೈಂಡ್ dy by dx ಇರುತ್ತೆ, ಆಬ್ವಿಯಸ್ಲಿ ಇದು ಈಸಿ ಇರುತ್ತೆ 1 ಮಾರ್ಕ್ ಕ್ವಶನ್ನು. ಆ್ಯಂಡ್ ವೆಕ್ಟರ್ಸಿಂದನೂ ಕೂಡ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ 1 ಮಾರ್ಕ್ ಬರೋ ಚಾನ್ಸಸ್ ಇದೆ. ಓಕೆ, ಇಲ್ಲ +1 ಅಂತ ಬರೆದಿದ್ದು 1 or 1 ಅಂತ, ಇದು 1 or 2 ಕ್ವಶನ್ಸು, 1 or 2 ಕ್ವಶನ್ಸು ಆ ಥರ. ಇದು 1 ಕ್ವಶನ್ ಬರುತ್ತೆ ಇಲ್ಲ 2 ಕ್ವಶನ್ ಬರುತ್ತೆ ಆ ಥರ. ಓಕೆ, ಆ್ಯಂಡ್ LPP ಇಂದನೂ 1 ಕ್ವಶನ್. ಇದು ನಿಮ್ಗೆ ವೆಕ್ಟರ್ಸಿಂದ 1 ಮಾರ್ಕ್ಸ್ ಕ್ವಶನ್ ನೋಡಿ ಡೆಫಿನೇಷನ್ ಕೇಳ್ಬೋದು ಅವರು. ಡಿಫೈನ್ ಕೋಲಿನಿಯರ್ ವೆಕ್ಟರ್, ಡಿಫೈನ್ ಕೋಇನಿಷಿಯಲ್ ವೆಕ್ಟರ್, ಈ ಥರದ ಡೆಫಿನೇಷನ್ಸ್ ಕೇಳೋ ಚಾನ್ಸಸ್ ಇದೆ. ಆ್ಯಂಡ್ LPP ಇಂದ 1 ಕ್ವಶನ್ ಅಂತೂ ಇಲ್ಲಿ ಫಿಕ್ಸ್ ಮಕ್ಕಳೇ. ಇಲ್ಲಿ ಡೆಫಿನೇಷನ್ಸನ್ನೇ ಕೇಳ್ತಾರೆ, ಲೈಕ್ ಡಿಫೈನ್ ಫೀಸಿಬಲ್ ರೀಸನ್, ಡಿಫೈನ್ ಆಪ್ಟಿಮಲ್ ಸೊಲ್ಯೂಷನ್, ಡಿಫೈನ್ ಫೀಸಿಬಲ್ ಸೊಲ್ಯೂಷನ್, ಇಂಥ ಕ್ವಶನ್ಸ್ ಎಲ್ಲ ಕೇಳೋ ಚಾನ್ಸಸ್ ಇದೆ. ಸೊ ಈಗ ನಾ ಈ ಲಿಸ್ಟಲ್ಲಿ ಏನೇನು ಹೇಳಿದೆ ಅಲ್ಲ ಮಕ್ಕಳೇ, ಇದನ್ನು ನೀವು ಕಾನ್ಸಂಟ್ರೇಷನ್ ಆಗಿ ಪ್ರಿಪೇರ್ ಆದರೆ ನಿಮ್ಗೆ ಮಿನಿಮಮ್ 70 to 80 ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ನಿಮ್ಮ ಎಕ್ಸಾಮ್ ಮುಗಿದ ಮೇಲೆ ನೀವು ಕಮೆಂಟ್ ಹಾಕಿ ಹೇಳಿ ನನಗೆ, ನಾ ಹೇಳಿದ ಕ್ವಶನ್ಸಲ್ಲಿ ನಿಮಗೆ ಎಷ್ಟು ನೀವು ಟಚ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತ. ಓಕೆ, ಸೊ ಇಷ್ಟು ಹೇಳಿ ನಿಮ್ಗೆಲ್ಲರಿಗೂ ನಾನು ಎಕ್ಸಾಮಿಗೆ ಆಲ್ ದಿ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹೋಪ್ ಆಲ್ ಆಫ್ ಯು ಆರ್ ಡೂಯಿಂಗ್ ಗುಡ್ ಇನ್ ದ ಎಕ್ಸಾಮ್. ಥ್ಯಾಂಕ್ ಯು.